ಫ್ರೆಂಡ್ಸ್ ಡೆಮೋ ವಿಡಿಯೋ ನೋಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿ ವಾಯ್ಸ್ ಮ್ಯೂಟಲ್ಲಿ ಯಾಕೆ ಇಟ್ಟಿದ್ದೀನಿ ಅಂತ ನಿಮ್ಗೆ ಅಲ್ಲಿ ಕೂಡ ಹೇಳಿದ್ದೀನಿ. ಓಕೆ, ಈಗ ಒಂದು ಟೈಮ್ ಹೇಳ್ತೀನಿ ನೋಡಿ. ವಾಯ್ಸ್ ಯಾಕೆ ಮ್ಯೂಟಲ್ಲಿ ಇಟ್ಟಿದ್ದೀನಿ ಅಂದರೆ ಅಲ್ಲಿ 2 ವೀಡಿಯೋ ಡೆಮೋ ತೋರಿಸಿದ್ದೀನಿ. ಓಕೆನಾ, ಅಲ್ಲಿ 2 ವೀಡಿಯೋ ಯಾಕೆ ಡೆಮೋ ತೋರಿಸಿದ್ರೆ, ಒಂದು ನಿಮಗೆ ಲಿಂಕ್ ಕೊಟ್ಟಿಲ್ಲ. ಆ ಲಿಂಕ್ ಬೇಕಂತಂದರೆ ಡೈರೆಕ್ಟ್ ನಾನು ಡೆಮೋ ವೀಡಿಯೋ ಅಂತಂದು 2 ವೀಡಿಯೋ ಕೊಟ್ಟಿರ್ತೀನಿ. ಅದರಲ್ಲಿ ಯಾವ ವೀಡಿಯೋ ನಿಮಗೆ ಟೆಂಪ್ಲೇಟ್ ಸಿಕ್ಕಿಲ್ಲ ಆ ವೀಡಿಯೋಕ್ಕೆ ಹೋಗಿ ಕಮೆಂಟ್ ಬಾಕ್ಸಲ್ಲಿ ಟೆಂಪ್ಲೇಟ್ ಅಂತ ಹಾಕಿದರೆ ಮಾತ್ರ ನಾನು ನೆಕ್ಸ್ಟ್ ವೀಡಿಯೋದಲ್ಲ ಆ ಟೆಂಪ್ಲೇಟ್ ಕೊಡ್ತೀನಿ. ಯಾಕಂದರೆ ಆ ವೀಡಿಯೋ ಮಾತ್ರ ಸಖತ್ತಾಗಿದೆ. ನಿಮ್ಮ ಫಾದರ್ ಜೊತೆ ನಿಮ್ಮ ಬ್ರದರ್ ಜೊತೆಗೆ ಅಲ್ಲ, ಅಕಸ್ಮಾತ್ ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಅಲ್ಲ, ಯಾರ ಜೊತೆಗೆ ಯಾರು ಮಾಡ್ಕೋಬೋದು. ಈಗ ನಾವು ಸಖತ್ತಾಗಿ ಸೆಟ್ ಆಗುತ್ತೆ. ಸೆಟ್ ಆಗೋದಕ್ಕೋಸ್ಕರ ಅದನ್ನ ಮಾಡಿದ್ದೀವಿ. ಸೊ ಬೇಗ ನಿಮ್ಗೆ ಯಾರಿಗೆ ಬೇಕು ಅವರೆಲ್ಲ ಟೆಂಪ್ಲೇಟ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಪರ್ಸ್ನಲ್ಲೇ ಬರೀ ಇಲ್ಲಿ ಟೆಂಪ್ಲೇಟಿಂದ ಹಾಕ್ತೀನಿ. ಓಕೆನಾ, ಟೆಂಪ್ಲೇಟ್ ಜಾಸ್ತಿ ಆದ ಕಮೆಂಟ್ 100 ದಾಟಿತಂದರೆ ಪಕ್ಕ ನಾನು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಟೆಂಪ್ಲೇಟ್ ಬಿಡ್ತೀನಿ. ಓಕೆನಾ, ಯಾರ್ಯಾರಿಗೆ ಬೇಗ ಹೋಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆನಾ, ಈಗಿರೋ ಟೆಂಪ್ಲೇಟ್ನ ಯೂಸ್ ಮಾಡೋದು ಯಾವ ಥರ ಅಂತ ನೋಡೋಣ. ಈಗ ಅಲರ್ಟ್ ಮೋಷನ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ, ಫುಲ್ ಪ್ರಾಜೆಕ್ಟ್ ಒಂದು ಇಂಪೋರ್ಟ್ ಮಾಡ್ಕೊಳ್ಳಿ. ಓಕೆನಾ, ಫಾಂಟ್ ಅದು ಆಲ್ರೆಡಿ ಆ್ಯಡ್ ಆಗಿರುತ್ತೆ, ಅದು ಅಲರ್ಟ್ ಮೋಷನ್ ಫಾಂಟ್. ಇಲ್ಲ ನಾವು ಫಾಂಟೇ ಕೊಟ್ಟಿರ್ತೀವಿ ನೋಡಿ, ಅವು ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ, ಇವಾಗ ಫುಲ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸಿಂಪಲಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊಂಬಿಡಿ. ಇರೋದೇ 2 ಸ್ಟೆಪ್ ಇಲ್ಲಿ. ಓಕೆನಾ, ನಿಮ್ಗೆ ಯಾಕೆ ಸ್ಟೆಪ್ ಬೈ ಸ್ಟೆಪ್ ಹೇಳಾರ್ದಂಗೆ ನಾನು ಬರೋ ಒಂದೊಂದೇ ಸ್ಟೆಪ್ ಹೇಳ್ತೀನಿ ಅಂತಂದರೆ, ನೀವು ಹಾರ್ಡ್ ವರ್ಕ್ ಮಾಡ್ತೀರ ಆ ಥರ ನಿಮಗೂ ಕೂಡ ಸ್ಪೀಡ್ ಆಗ್ತಾರೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಟೆಂಪ್ಲೇಟ್ ಬಿಟ್ಟರು ಕೂಡ ನೀವು ಎಕ್ಸ್ಪ್ಲೇನ್ ನೋಡೋದೇ ಬೇಕಾಗಿಲ್ಲ, ಸುಮ್ಮನೆ ಟೆಂಪ್ಲೇಟ್ ತೊಗೊಳ್ಳೋದು ಎಡಿಟ್ ಮಾಡ್ಕೊಳ್ಳಿ. ಓಕೆನಾ, ಫಸ್ಟ್ ನಿಮ್ಮ ಪೇಷನ್ಸ್ ಇರಲಿ. ಓಕೆನಾ, ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಯಾರು. ಓಕೆ, ಈಗ ಇದೇ ಥರ ಹಿಂಗೆ ರೂಟ್ ಮಾಡ್ಕೊಂಬನ್ನಿ. ಇಲ್ಲಿ ನೋಡಿ, ಈ ಫೋಟೋ ಏನಿದವಲ್ಲ 4 ಫೋಟೋ. ಓಕೆ, 4 ನಿಮಿಷ 4 ಫೋಟೋ. ಈ 4 ಫೋಟೋದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಉಳಿಕಿದ ಫೋಟೋ ಎಲ್ಲ ಸೇಮ್. ಓಕೆನಾ, ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಲರ್ ಆ್ಯಂಡ್ ಫಿಲ್ನಾಗ ಹೋಗಿ ಸ್ಟಾರ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಗಾಳಿ ಬೀಸ್ತಿದೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ನಿಮಿಷ ಯಾವ್ದಾದ್ರು ಬೇರೆಯವ್ರದ್ದು ಆ್ಯಡ್ ಮಾಡೋದು. ಈಗ ಯಾಕಂದ್ರೆ ಆಲ್ರೆಡಿ ಅವ್ರದ್ದು ಆ್ಯಡ್ ಮಾಡಿದ್ದೀವಲ್ಲ, ಸ್ವಲ್ಪ ಬೇರೆಯವ್ರದ್ದು ಆ್ಯಡ್ ಮಾಡೋದು. ಎಕ್ಸಾಂಪಲ್ಗಿದೆ ನೋಡಿ, ಸಖತ್ತಾಗಿ ಸೆಟ್ ಆಯಿತು. ಸಾರಿ, ಬ್ಯಾಕ್ ಬಂದ್ಬಿಡ್ತು. ಇಲ್ಲೇ ಐತೆ ನೋಡಿ. ಓಕೆನಾ, ಒಂದು ಇಲ್ಲಿ ಸೇಮ್ ಅದೇ ಥರ ಇಲ್ಲೇ ಅದೇ ಇನ್ನೊಂದು ಥೋಡಿ ತೋರಿಸ್ತೀನಿ ನೋಡಿ. ಫೋಟೋ ಮೇಲೆ ಒತ್ತಾದ್ಮೇಲೆ ಕಲರ್ ಬಾಕ್ಸ್ ಇದೆಯಲ್ಲ ಅದ್ರ ಮೇಲೆ ಟಚ್ ಮಾಡಿ. ಓಕೆನಾ, ಟಚ್ ಮಾಡಿ ಆದಮೇಲೆ ಇಲ್ಲಿ ಸ್ಟಾರ್ ಕಾಣ್ತಿದ್ದು ನೋಡಿ, ಸಪ್ರೇಟಾಗಿ 7 7 6 6 1 ಅದನ್ನು ನೀಟ್ ಮಾಡಿದ್ರೆ ಒಂದು ಸ್ಟಾರ್ ಕಾಣ್ತಿದೆ. ಓಕೆನಾ, ಆ ಸ್ಟಾರ್ ಮೇಲೆ ಒತ್ತಾದ್ಮೇಲೆ ಈ ಥರ ಬರುತ್ತೆ ಇಂಟರ್ಫೇಸ್. ಬಂದಾದ್ಮೇಲೆ ನಿಮ್ಗೆ ಯಾವ ಫೋಟೋ ಬೇಕು ಆ ಫೋಟೋ ಬಾಕ್ಸ್ನಾಗ ಹೋಗಿ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಪ್ಲಸ್ ಐಕನ್ ಒತ್ಕೊಂಡಾದ್ಮೇಲೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಕೆಲವೊಂದು ಫೋಟೋ ಅಡ್ಜಸ್ಟ್ಮೆಂಟ್ ಆಗೋಲ್ಲ, ಕೆಲವೊಂದು ಫೋಟೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಮತ್ತೆ ಬ್ಯಾಕ್ ಬಂತು ಅಪ್ಪಿದು. ಓಕೆನಾ, ಇಷ್ಟೆಲ್ಲ ಆದಮೇಲೆ ಸೇಮ್ ಅದೇ ಥರ ಇಲ್ಲಿ ಕೂಡ ಈ 2 ಫೋಟೋ ಅದೇ ಥರ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬಂದರೆ ಫಸ್ಟ್ ನೀವು ಮೊದಲೇ ಕೆಲಸ ಇಲ್ಲಿ ಏನು ಮಾಡ್ಬೇಕಂದ್ರೆ, ನೀವು ಏನು ಎಲ್ಲ 3 ಬಾಕ್ಸಿಗೆ ಕುಂದಿಸೋದೇನಿರಲ್ಲ, ಒಂದು ಕೆಳಗಡೆ ಬಾಕ್ಸ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಎಡಿಟ್ ಗ್ರೂಪ್ ಅಂತ ಕಾಣ್ತಿದ್ದು ನೋಡಿ. ಈಗ ಈ ಬಾಕ್ಸ್ ಥರ ಹಾಕಿ ತ್ರಿಭುಜ ಆಕಾರ ಹಾಕಿ ಅದ್ರಾಗ ಒಂದು ರೌಂಡ್ ಫಿಗರ್ ಐತಲ್ಲ, ಅದನ್ನ ಒತ್ತಿಕೊಳ್ಳಿ. ಹಿಂಗೆ ಟಚ್ ಮಾಡಿ ಸಾಕು. ಟಚ್ ಮಾಡಾದ್ಮೇಲೆ ಒಂದು ನಿಮ್ಮ ಫೋಟೋ ತಗೊಳ್ಳಿ. ಫಸ್ಟ್ ನೀವು ಯಾವ ಫೋಟೋ ಆ್ಯಡ್ ಮಾಡ್ಬೇಕಂತ ಇರ್ತೀರ. ಎಕ್ಸಾಂಪಲಿಗೆ ಈ ಫೋಟೋ. ಓಕೆನಾ, ಗಾಳಿ ಸ್ವಲ್ಪ ಜೋರು ಬೀಸ್ತಿದೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಯಾಕಂದರೆ ಹೊರಗಡೆ ಬಂದಿದ್ದೀನಿ, ಮನೆ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಹೊರಗಡೆ ಬಂದಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಓಕೆನಾ, ಈ ಫೋಟೋ ಮೇಲೆ ಟಚ್ ಮಾಡಿ ಇಲ್ಲಿ ಎಫೆಕ್ಟ್ ಆಪ್ಷನ್ ಇದೆಯಲ್ಲ, ಎಫೆಕ್ಟ್ ಮೇಲೆ ಒತ್ತಿ. ಹಿಂಗೆ ಒತ್ಕೊಂಡು ಎಡಿಟ್ ಆಪ್ಷನ್ಗೆ ಹೋಗಿ ಟೈಲ್ಸ್ ಅಂತ ಸರ್ಚ್ ಮಾಡಿ. ಸರ್ಚ್ ಬಾಕ್ಸ್ನಾಗ TI ಅಂತಿದ್ರೆ ಬಂದುಬಿಡುತ್ತೆ. ಟೈಲ್ಸ್ ಅಂತ ಸರ್ಚ್ ಮಾಡಾದ್ಮೇಲೆ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಮಿರರ್ ಆನ್ ಮಾಡ್ಕೊಳ್ಳಿ. ಓಕೆನಾ, ಮಿರರ್ ಆನ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇದನ್ನ ಕಾಪಿ ಮಾಡ್ಕೊಳ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಂಡು ಬ್ಯಾಕ್ ಬಂದು ಒಂದು ಟೈಮ್ ನೋಡಿ ಸೆಟ್ ಆಗಿದೆ ಅಂತ ನೋಡಿ. ಫಸ್ಟ್ 1 ನಿಮಿಷ ಹೋಯ್ತು. ಸೆಟ್ ಆಗಿದೆ ನೋಡಿ. ಈ ಥರ ಸೆಟ್ ಆಗೈತೆ ಅಂದರೆ ಈಗ ಸೆಕೆಂಡ್ ಗ್ರೂಪ್ನಾಗ ಹೋಗಿ ಈ ಥರ ಎಡಿಟ್ ಗ್ರೂಪ್ನಾಗ ಹೋಗಿ ಪ್ಲಸ್ ಐಕನ್ ಒತ್ತಿ ಅದು ಪೇಸ್ಟ್ ಮಾಡಿ. ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ, ಕಾಪಿ ಮಾಡ್ಕೊಂಡಿರ್ತೀರ, ಅದನ್ನ ಪೇಸ್ಟ್ ಮಾಡಿ. ಮತ್ತೆ ಬ್ಯಾಕ್ ಬಂದು ಇವಾಗ 3ನೇದು ಇದೆ ಅಲ್ವಾ, 3ನೇದು ಇದೆಯಲ್ವ, ಆ 3ನೇ ಹೊತ್ಕೊಂಡು ಎಡಿಟ್ ಆಪ್ಷನ್ಗೆ ಹೋಗಿ ಮತ್ತೆ ಪ್ಲಸ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಪೇಸ್ಟ್ ಲೇಯರ್ ಮಾಡ್ಕೊಳ್ಳಿ. ಮತ್ತೆ ಶೇಪ್ ಕೆಳಗಡೆ ತಂದು. ಓಕೆನಾ, ಇಷ್ಟೇ ಸೆಟ್ ಆಗಿರುತ್ತೆ ಆಲ್ಮೋಸ್ಟ್ ಎಲ್ಲ ಕಡೆಗೆ. ನೋಡಿ ಒನ್ ಟೈಮ್ ಸಾಂಗಿನ ನೋಡಿಬಿಡಿ. ನೋಡಿದ ಸಖತ್ತಾಗಿ ಸೆಟ್ ಆಯಿತು. ಓಕೆ, ಇಲ್ಲಿ ಬಂದರೆ ಅದೇ ಥರ ಸೇಮಲ್ಲಿ ಯಾವ ಥರ ಮಾಡಿದ್ರೆ ಅದೇ ಥರ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಸೇಮು. ಓಕೆ, ನಾನು ನಿಮಗೆ ಭಾಳ ವೀಡಿಯೋ ಎಕ್ಸ್ಪ್ಲೇನ್ ಮಾಡೋದೇನೋ ಇಲ್ಲ ಅಂದ್ಕೊಂಡು, ಯಾಕಂದ್ರೆ ಭಾಳ ಬುದ್ಧಿವಂತರು ಕೂಡ ಇದ್ದೀರಿ ಅಂತ ಅಂದ್ಕೊಂಡಿನಿ. ಓಕೆ, ನೀವೆಲ್ಲ ಸೆಟ್ ಮಾಡ್ಕೊಂಡಾಗ ಎಕ್ಸ್ಪೋರ್ಟ್ ಮಾಡ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ಯಾವ ಥರ ನಿಮಗೆ ಯಾವ ಥರ ಫೀಲ್ ಅನಿಸ್ತೋ ಅದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ಇದೇ ಥರ ವೀಡಿಯೋ ಬೇಕಾ ನೆಕ್ಸ್ಟ್ ವೀಡಿಯೋ ಯಾವ ಥರ ಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆನಾ. ನಾನು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡಿ ಫ್ರೆಂಡ್ಸ್. ಓಕೆ ಬಾಯ್, ಜೈ ಹಿಂದ್.